इंशाअल्लाह अल्लाह 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 अल्लाह। ये इंशाअल्लाह अल्लाह 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 अल्लाह। मुसलमानों का कब्रिस्तान हरा होना चाहिए, शैतान है। स्वागत है आपका एएमके न्यूज़ चैनल में। मैं आपके साथ मोहम्मद यासीन नईकुड़ी। कर्नाटका के विजयपुर शहर के बीजेपी के एमएलए बसनगौड़ा पाटिल यत्नाल आए दिन अपनी जहरीली ज़बान से सिर्फ एक ही मज़हब को निशाना बनाते हुए मुस्लिम मज़हब को ही क्यों अपनी गंदी ज़बान से गालियां बकते हैं। आखिरकार क्यों बसनगौड़ा पाटिल यत्नाल पर कानूनी कार्रवाई नहीं होती। बार बार जहां कहीं भी अपने भाषण के दौरान जब तक मुसलमान शब्द अपनी ज़बान पर नहीं आता तब तक बसनगौड़ा पाटिल यत्नाल का पेट नहीं भरता। और हमारा सवाल कर्नाटका कांग्रेस सरकार पर है, आखिरकार क्यों बसनगौड़ा पाटिल यत्नाल पर कानूनी कार्रवाई क्यों नहीं होती। और हमारा सवाल उन कांग्रेस के चुनकर आए सभी एमएलए और मेंबर को भी है, आखिरकार आप क्यों सोए हुए हो। जब हमारे बारे में बुरा भला कहते हैं तो आप क्यों चुप होते हो। आपको इसका जवाब देना होगा। अब फिर एक बार बसनगौड़ा पाटिल यत्नाल ने अपने बयान में बेलगांव में एक सभा के दौरान क्या कहा, आइए देखते हैं। शक्ति योजने फायदे तो ಹೇಳೋದಲ್ರಿ ನಮ್ಮ ಕೆಎಸ್ಆರ್ಟಿಸಿ ಭಯಂಕರ ಲಾಭ ಇದೆ. ಮಹಿಳೆಯರು ಬಹಳಷ್ಟು ಓಡಾಡ್ತಾ ಇದ್ದಾರೆ, ಪುಕ್ಕಟ್ಟಾಗಿ ಓಡಾಡ್ತಾ ಇದ್ದಾರೆ. ಗಂಡಸರು ಪಾಪ ಮಾಡ್ಯಾರಿ. ಇವತ್ತು 15% ಏರ್ಸ್ಯಾರ. ಮಾತ್ರ ಗಂಡಸರಿಗೆ ಊಟ, ನಮ್ಮ ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ 2 ದಿವಸ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹೇಳ್ರಿ ಹೇಳೋಣ, 2 ದಿವಸ ಸೌದತ್ತಿ ಎಲ್ಲವೂ ಹೋಗ್ತಾರೆ. ವರ್ಷ ದಿನ ಹೋಗ್ಲಕ್ ಆಗ್ತೇನ್ರಿ. ಒಂದು ಗಂಡಗೆ ಅಡಿಗೆ ಮಾಡೋರು ಯಾರು? ಈ ಗಂಡಂದೇರು ಅಡಿಗೆ ಮಾಡೋದು ಕಲಿಬೇಕಾಗುತ್ತೆ. ಯಾಕಂದ್ರೆ ಪ್ರವಾಸಗಳು ಇರ್ತಾರೆ. ನಿಮಗೆ ಡಬಲ್ ಹಾಕ್ಲಕತ್ತ, ಅದು ತೆಗೆದು ಅಲ್ಲೇ ಹಾಕ್ಲಕತ್ತಾರ, ಅದು ನಿಮ್ಗೆ ಗೊತ್ತಾಗಲ್ಲ. ಇವತ್ತು ನೋಡ್ರಿ ವಕಫ್ ಎಷ್ಟು ದೊಡ್ಡ ಶಾಪ್. ನೀವು ಅಂದ್ರೆ ವಿಚಾರ ಮಾಡ್ರಿ, ಬರೀ 180 ಎಕರೆ ಕೂರ್ತೀರಿ ನೀವು ಕಂಪ್ನಿ ಒಳಗ. ಇನ್ನೊಂದು ಮುಖ ಗೊತ್ತಿಲ್ಲ ಅದ್ರದ್ದು. ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಲ್ಲಿ. ಬಿಜಾಪುರ ನಮ್ಮ ಜಮೀರ್ ಅಹಮದ್ ಖಾನ್, ನಿಮ್ಮ ಊರು ತುಂಬಾ ಬೋರ್ಡ್ ಹಾಕ್ಯಾರಲ್ಲ ಜಮೀರ್ ಅಹಮದ್. ಅವ್ರ ಅಟ್ಟೆ ಓಟ್ ಹಾಕ್ಯಾರ, ಗಣೇಶನ್ ಉಳ್ಕಿದ ನೀವು ಯಾರು ಹಾಕಿಲ್ಲ. ಅವ್ರ ಅಟ್ಟೆ ಹಾಕ್ಯಾರ ಕಾಣುತ್ತೆ, ಹೌದಲ್ಲ. ಹಮ್ ಬಿದರ್ಸೆ मैंने हेड विधानसभा हम विदेश से जाएंगे इंशाअल्लाह अल्लाह अल्लाह अल्लाह। ये मुसलमानों का कब्रिस्तान हरा होना चाहिए, शैतान घबराना चाहिए। अखेरी जमीर अहमद खान डिबेटिंग चालू ಮಾಡಿದ. डीसी एसी के है सब वक़फ़ करना है. अब बिदर हरी ಊರೇನೆ ಪಾಟೇಗೋಡಿ ಒಳಗಿನ ಊರ ಪೂರ್ತಿ ಒಕ್ಕಪ್ಪ. ಎಷ್ಟು ಎಕರೆ ಗುರ್ತೈತ್ರಿ ಬಿದರ್ ಜಿಲ್ಲಾದಾಗ? ಸಣ್ಣ ಜಿಲ್ಲಾ ಇಡೀ ಕರ್ನಾಟಕದಾಗ. ಎಷ್ಟು ಎಕರೆ? 15,000 ಎಕರೆ ಒಕ್ಕಪ್ಪ. ಬಸವಣ್ಣ ಬಗ್ಗೆ ಭಾಳ ಮಾತಾಡ್ತಿರ್ತಾರ ನಮ್ಮ ಕಂಡ್ರೆ. ದಕ್ಷಿಣ ಆಫ್ರಿಕಾದಿಂದ ಬಂದಾರ, ನಡ್ಕೊಂಡು ಬಂದಾರ ನಮ್ಮ ವೀರಶೈವ ಸಮಾಜ. ಆ ಕಂಡ್ರೆ ಹೇಳ್ತಾನ, ಬಿದರ್ನಾಗ ಬಸವ ಒಂದು ಮಂದಿರ ಐತಿ ಊರಾಗ, ಬಿದರ್ನಾಗ. ಅದು ವಕಫ್ ಆಗೈತಿ. ಬಸವಣ್ಣ ನಾವೇನು ಅನುಭವ ಮಂಟಪ ನಡೆಸ್ತಿದ್ರ ಅಲ್ಲಂ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಅಲ್ಲಿ ಯಾವ ಪೀರ ದರ್ಗಾ ಐತಿ? ಪೀರ್ ಸಾಬ್ ದರ್ಗಾ ಐತಿ. ಅದ್ರ ಬಗ್ಗೆ ಯಾವನೂ ಮಾತಾಡೋದಿಲ್ಲ. ಅಲ್ಲಿ ದನ ಕಡಿತಾರೆ. ಎಲ್ಲಿ? ಅನುಭವ ಮಂಟಪದಾಗ. ಎಲ್ಲಿ ಅಲ್ಲಂ ಪ್ರಭುಗಳು ಕುಂದಿರ್ತಿದ್ರು. ಬಸವಣ್ಣ ವಾದ ಮಾಡ್ತಿದ್ದ. ಅಕ್ಕಮಹಾದೇವಿ 770 ಶರಣರು. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್, ಜಗತ್ತಿನಲ್ಲಿ ಪಾರ್ಲಿಮೆಂಟ್ ಆಫ್ ಸಿಸ್ಟಮ್ ತಂದಾರೆ ಯಾರು? ವಿಶ್ವಗುರು ಬಸವಣ್ಣ ಬಂಧುಗಳೇ. ಇವತ್ತು ಅನುಭವ ಮಂಟಪ ಪೀರ್ ಭಾಷಾ ದರ್ಗಾ ಆಗಿದೆ. ಅಲ್ಲಿ ಗೋ ಹತ್ಯೆ ಆಗ್ತಾ ಇದೆ. ಯಾರು ಇವತ್ತು ಮಾತಾಡ್ತಾ ಇಲ್ಲ ಬಸವಣ್ಣ ಅಭಿಮಾನಿಗಳು. और ज़्यादा खबरों से जुड़ने के लिए हमारे इस चैनल को लाइक करें, सब्सक्राइब करें।